ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಮುಂಜಾನೆ ಮತ್ತು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ದೇವರ ವಾಕ್ಯವನ್ನು ನಾವು ಧ್ಯಾನಿಸುವ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 8ನೇ ವಚನ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಹೇಳ್ತದೆ: ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟದಾಗಿದೆ. ಅಲ್ಲಿ ವಾಕ್ಯ ಹೇಳ್ತದೆ, ಯಾವಾಗಲೂ ನಿನ್ನ ಬಾಯಲ್ಲಿರಲಿ. 1ನೇದು ಬಾಯಲ್ಲಿರಲಿ, 2ನೇದು ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆಯಬೇಕು ನಾವು. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಆ ಧರ್ಮಶಾಸ್ತ್ರ ಓದುವುದು ಮಾತ್ರ ಅಲ್ಲ, ನಾವು ಓದ್ತೇವೆ, ಅನೇಕ ಸಂದರ್ಭದಲ್ಲಿ ಅದನ್ನು ಓದಿ ಹಾಗೆ ನಾವು ಮುಚ್ಚಿಡ್ತೇವೆ. ಮತ್ತೇನಾಗ್ತದೆ ಅಂತಂದರೆ, ಈ ವಾಕ್ಯನ ನಾವು ಧ್ಯಾನಿಸುವುದಿಲ್ಲ. ಹಗಲಿರುಳು ಅಂದಿದ ತಕ್ಷಣ ನಾವು ಸತ್ಯವೇದ ಇಟ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡ್ತಾ ಇರಬೇಕು ಎಂಬುದಾಗಿ ಅಲ್ಲ, ಕೆಲಸ ಮಾಡಬಾರ್ದು, ಬರೀ ವಾಕ್ಯ ಓದ್ತಾ ಇರಬೇಕು, ಆ ರೀತಿ ಅಲ್ಲ. ನಾವು ಓದಿದ ವಾಕ್ಯವು ಅದು ನಮ್ಮ ಹೃದಯದಲ್ಲಿ ಅಳವಡಿಸಿಕೊಳ್ಳಬೇಕು. ಆ ವಾಕ್ಯವನ್ನು ನಾವು ಏನೇ ಕೆಲಸ ಮಾಡ್ತಿದ್ರು ಆ ವಾಕ್ಯವನ್ನು ನಾವು ಧ್ಯಾನ ಮಾಡಬೇಕು. ಆ ವಾಕ್ಯವನ್ನು ನಾವು ಮೆಲುಕು ಹಾಕ್ತಾ ಇರಬೇಕು, ಅಂದರೆ ಹೇಳ್ತಾ ಇರಬೇಕು. ಅದನ್ನು ಮನಸ್ಸಿನೊಳಗೆ, ಈ ವಾಕ್ಯ ಈ ರೀತಿ ಹೇಳ್ತಾ ಇದೆಯಲ್ಲ ದೇವರೇ, ಈ ವಾಕ್ಯ ಹೀಗೆ ಮಾತಾಡ್ತದಲ್ಲ, ಈ ವಾಕ್ಯದ ಪ್ರಕಾರ ನನ್ನ ಜೀವಿತದಲ್ಲಿ ಒಂದು ಕಾರ್ಯವನ್ನು ನೀನು ಮಾಡಬೇಕು. ವಾಕ್ಯ ಹೇಳ್ತದೆ, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ದೇವರ ವಾಕ್ಯವೇ ಸತ್ಯವಾಗಿದೆ. ಆ ವಾಕ್ಯದ ಪ್ರಕಾರ ನಾವೇನು ಮಾಡಬೇಕಂದ್ರೆ ಅದನ್ನು ತಿಳ್ಕೊಳ್ಳಿಕ್ಕೆ ನಾವು ದಾಹ ಉಳ್ಳವರಾಗಿರಬೇಕು. ಆ ವಾಕ್ಯ ನಮ್ಮನ್ನು ಏನು ಮಾಡ್ತದಂತೆ, ಆ ದಿನವೆಲ್ಲ ನಮ್ಮನ್ನು ನಡೆಸುವಂಥದ್ದಾಗಿದೆ, ಅದು ನಮ್ಮನ್ನು ಬೋಧಿಸುವಂಥದ್ದಾಗಿದೆ. ಒಂದು ವೇಳೆ ನಾವು ಯಾವುದೋ ವಿಷಯದಲ್ಲಿ ತಪ್ಪಿ ಹೋಗುವವರಾಗಿದ್ದರು ಅದರಿಂದ ದೇವರು ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾನೆ. ನಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿಯೋ ಅಥವಾ ನಾವು ಮಾಡುವಂಥ ದಿನನಿತ್ಯವಾದ ಸಂಗತಿಗಳಾಗಲಿ, ನಮ್ಮ ಮಕ್ಕಳ ವಿಷಯದಲ್ಲಿ ಆಗಲಿ, ಯಾವುದೋ ಒಂದು ಸಂಗತಿ ನಾವು ಮಾಡಬೇಕಾಗಿರ್ತದೆ. ಈಗ ಒಂದು ಪ್ರಪೋಸಲ್ ನೋಡುವ ವಿಷಯದಲ್ಲಿ ಆಗಲಿ, ಈಗ ಯಾರನ್ನಾದರೂ ಒಂದು ಗಂಡು ಹೆಣ್ಣು ಎಂಬುದಾಗಿ ನಾವು ನೋಡ್ತೇವೆ, ನೋಡಿ ಇದು ಮನಸ್ಸಿಗೆ ಇಷ್ಟ ಆಯ್ತು ಎಂಬುದಾಗಿ ಅನೇಕರು ಮದುವೆ ಮಾಡಿಕೊಂಡು ಏನಾಗ್ತದೆ, ಸ್ವಲ್ಪ ಸಮಯದಲ್ಲಿ ಅವರು ದೇವರನ್ನ ಮುಂದೆ ಇಡೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ಸಮಸ್ಯೆಗಳು ಆರಂಭ ಆಗ್ತದೆ. ಆದರೆ ನಾವು ಮೊದಲು ದೇವರ ಬಳಿಗೆ ನಾವು ಹೋಗಬೇಕು. ಈ ವಾಕ್ಯ ಏನು ಹೇಳ್ತದೆ, ಅದು ನಿನ್ನ ಬಾಯಲ್ಲಿ ಇರಬೇಕು, ಯಾವಾಗಲೂ ಅದನ್ನು ಧ್ಯಾನಿಸುತ್ತಾ ಇರಬೇಕು, ಮತ್ತು ಅದರಲ್ಲಿರುವುದನ್ನು ಕೈಕೊಂಡು ನಡೆಯಬೇಕು. ನಾವು ನಡೆಯುವವರಾಗಿರಬೇಕು, ಬರೀ ಮಾತನಾಡುವವರು, ಅದನ್ನು ಹೇಳುವವರು ಮಾತ್ರ ಆಗಿರದೆ, ನಾನು ಕೂಡ ಈಗ ಹೇಳ್ತಾ ಇದ್ದೇನೆ, ಆದರೆ ನನ್ನ ಜೀವಿತದಲ್ಲಿ ನಾನು ಅದನ್ನು ಕೈಕೊಂಡು ನಡೆಯಬೇಕು. ಯಾವಾಗ ನಾವು ಕೈಕೊಂಡು ನಡೆಯುತ್ತೇವೋ ಅಲ್ಲಿ ದೇವರ ಕಾರ್ಯವನ್ನು ನಾವು ಖಂಡಿತ ಕಾಣ್ತೇವೆ, ಅಲ್ಲಿ ಬಿಡುಗಡೆಯನ್ನು ನಾವು ಖಂಡಿತವಾಗಿ ಕಾಣ್ತೇವೆ. ಅಲ್ಲಿ ಹೇಳ್ತದೆ, ಕೈಕೊಂಡು ನಡಿ, ಆಗ ಏನಾಗ್ತದೆ, ನನ್ನ ಮಾರ್ಗದಲ್ಲೆಲ್ಲ ಸಫಲನಾಗಲಿಕ್ಕೆ ಸಾಧ್ಯ ಆಗ್ತದೆ, ಕೃತಾರ್ಥನಾಗಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಇದನ್ನೆಲ್ಲ ಮಾಡದೆ ನಾವೇನು ಮಾಡ್ತೇವೆ ಅಂತಂದರೆ ಬರೀ ಪ್ರಾರ್ಥನೆಯನ್ನು ಮಾಡ್ತೇವೆ. ನಾವು ವಾಕ್ಯದ ಹೌದು, ಯಾಕಂತಂದರೆ ಈಗ ಯೆಹೋಶುವನ ವಿಚಾರವಾಗಿ ನಾವು ಆಲೋಚನೆ ಮಾಡುವಾಗ, ಮೋಶೆಯ ಕಾಲದಲ್ಲಿ ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಅವರು ಬಿಡುಗಡೆಯಾಗಿ ಬಂದು ಇನ್ನವರು ಕಾನಾನ್ ದೇಶಕ್ಕೆ, ವಾಗ್ದಾನ ದೇಶಕ್ಕೆ ಏನು ಮಾಡಬೇಕಿತ್ತು, ಅವರು ಪ್ರಯಾಣ ಮಾಡಬೇಕಿತ್ತು. ಆಗ ಯಾವ ಬೆಟ್ಟದಿಂದ ದೇವರು ಮೋಶೆಗೆ ದರ್ಶನ ಕೊಟ್ಟರು, ಆ ಬೆಟ್ಟದಲ್ಲೇ ದೇವರು ಈ ದಶಾಜ್ಞೆಗಳನ್ನು ಆತನು ಕೊಟ್ಟನು. ಯಾಕೆ? ಅದರಲ್ಲಿ ಆಜ್ಞೆಗಳು, ನೀತಿ ನಿಯಮಗಳು, ದೇವರ ಆಲೋಚನೆಗಳು, ಅದನ್ನು ಕೈಕೊಳ್ಳುತ್ತಾ ಅವರು ಅದನ್ನು ಆತುಕೊಂಡು ಜೀವಿಸುವಾಗ ಅದರಲ್ಲಿ ಅವರಿಗೆ ಬೇಕಾದ ಬಿಡುಗಡೆ ಮತ್ತು ಕಾನಾನ್ ದೇಶಕ್ಕೆ ಸೇರತಕ್ಕದಾದಂಥ ಒಂದು ಸಫಲತೆಯ ಒಂದು ಕಾರ್ಯಗಳು, ದೇವರ ಉದ್ದೇಶಗಳು ಆ ಧರ್ಮಶಾಸ್ತ್ರದಲ್ಲಿ ಏನಾಗಿತ್ತು, ಅಡಕವಾಗಿತ್ತು. ಅದು ಯೆಹೋಶುವನಿಗೆ ಗೊತ್ತಿತ್ತು. ಯಾಕೆ ಯೆಹೋಶುವನಿಗೆ ಗೊತ್ತಿತ್ತು ಅಂತ ಹೇಳಿದರೆ, ಇದರಲ್ಲಿ ವಿಮೋಚನ ಕಾಂಡ 33ನೇ ಅಧ್ಯಾಯದಲ್ಲಿ ಒಂದು ಒಳ್ಳೆ ಸುಂದರ ಮಾತಿದೆ.
ನಾವು 11ನೇ ವಚನ ನಾನು ಬೇಗ ಓದಿ ಬಿಡ್ತೇನೆ, ಯಾಕಂದರೆ ನಮಗಿರುವುದು 12 ನಿಮಿಷವಾದ್ದರಿಂದ. ಮನುಷ್ಯರೊಳಗೊಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವನೋ ಹಾಗೆ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು. ಈಗ ಯೆಹೋಶುವನ ಬಗ್ಗೆ ಹೇಳ್ತದೆ, ಆದರೆ ನೂನನ ಮಗನಾದ ಯೆಹೋಶುವನೆಂಬ ಹೆಸರುಳ್ಳ ಯವನಸ್ಥನಾದ ಅವನ ಶಿಷ್ಯನು ಆ ಡೇರೆಯಲ್ಲೇ ಇದ್ದನು, ಅದರ ಬಳಿಯಿಂದ ಹೋಗಲೇ ಇಲ್ಲ. ಅಂದರೆ ಆ ಡೇರೆಯಲ್ಲಿ ಅವನು ದೇವ ಸಮ್ಮುಖದಲ್ಲಿ ಅವನು ಬಹಳ ಆಸಕ್ತಿಯಿಂದ ಅಲ್ಲಿ ಆತನು ಕಾಯುತ್ತಿದ್ದನು ದೇವರ ಸಮ್ಮುಖದಲ್ಲಿ. ಮೋಶೆಯೊಂದಿಗೆ ದೇವರೇನು ಮಾತನಾಡ್ತಾನೆ, ಏನು ಮೋಶೆ ಬಂದು ನನಗೆ ಹೇಳಲಿಕ್ಕಿದ್ದಾನೆ, ಮುಂದೆ ದೇವರ ಕಾರ್ಯ ಏನು, ಈ ಡೇರೆಯನ್ನು ತೆಗೆದು ನಾವು ಪುನಃ ಮುಂದಕ್ಕೆ ಪ್ರಯಾಣ ಮಾಡೋದು ಯಾವಾಗ. ಅದರಿಂದ ಆ ಮೋಶೆಯ ಒಳಗಿದ್ದಂಥ ಒಂದು ಆಸಕ್ತಿ, ಆ ಮೋಶೆಯ ಆಂತರ್ಯದಲ್ಲಿದ್ದಂಥ ಆ ಒಂದು ಛಲ, ಅದು ಅವನನ್ನು ಮೋಶೆ ನಂತರ ನಾಯಕನನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಯೆಹೋಶುವನಲ್ಲಿದ್ದಂಥ ಛಲ. ಹೌದು, ಯಾಕಂದರೆ ಅವನಲ್ಲಿ ಅಂಥ ದಾಹ ಇತ್ತು, ಅವನದಕ್ಕೆ ಶಕ್ತನಾಗಿದ್ದನು, ಅರ್ಹನಾಗಿದ್ದನು. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನೀನಾಗ ಹೇಳಿದ ಹಾಗೆಯೇ ಬರೇ ಒಂದು ಓದಿ ಇವತ್ತು ನಮಗೆ ಸತ್ಯವೇದ ಎಂಬುದಾಗಿ ನಮ್ಮ ಕೈಗಳಿದೆ. ಹಳೆಯ ಒಡಂಬಡಿಕೆ ಕಾಲದ ಧರ್ಮಶಾಸ್ತ್ರ ಎಂಬುದಾಗಿ ಅದನ್ನು ಹೇಳ್ತಿದ್ದರು. ಆಮೇಲೆ ಈಗ 66 ಪುಸ್ತಕಗಳು ನಮ್ಮ ಕೈಯಲ್ಲಿದೆ. ಅದು ಬರೀ ಓದಿ ಇಡುವುದಕ್ಕಾಗಿ ಅಲ್ಲ, ಅದನ್ನು ನಾವು ಧ್ಯಾನಿಸಬೇಕು. ಅದು ನಮ್ಮ ಆಂತರ್ಯದಲ್ಲಿ ನೆಲೆಗೊಂಡಿದ್ದಿರಬೇಕು. ಯೆಹೋಶುವನಿಗಿದ್ದಂಥ ಒಂದು ತವಕ ನಮ್ಮಲ್ಲಿ ಇರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀನು ಹೋಗು, ನಿನ್ನ ಕಾರ್ಯಗಳೆಲ್ಲ ಏನಾಗ್ತದೆ, ಸಫಲವಾಗ್ತದೆ. ಇಲ್ಲಿ ಯೆಹೋಶುವ 11:15 ವಾಕ್ಯ ಹೇಳ್ತದೆ, 11:15 ಯೆಹೋವನ ಸೇವಕನಾದ ಮೋಶೆಯು ದೇವರು ತನಗೆ ಹೇಳಿದ್ದನ್ನೆಲ್ಲ ಯೆಹೋಶುವನಿಗೆ ಹೇಳಿದ್ದನು, ಯೆಹೋಶುವನು ಅದರಂತೆಯೇ ಮಾಡಿದನು. ಯೆಹೋವನು ಮೋಶೆಯ ಮೂಲಕ ಆಜ್ಞಾಪಿಸಿದ್ರಲ್ಲಿ ಅವನು ಒಂದನ್ನೂ ಮೀರಲಿಲ್ಲ ಅಂತೆ. ಯೆಹೋಶುವನಂದ್ರೆ ದೇವರು ಮೋಶೆಯ ಮೂಲಕ ಯೆಹೋಶುವನಿಗೆ ಏನೆಲ್ಲ ಹೇಳಿದ್ರು ಅದನ್ನು ಯೆಹೋಶುವನು ಅದರಂತೆಯೇ ಮಾಡಿದನು. ನಾವು ದೇವರ ವಾಕ್ಯದ ಪ್ರಕಾರ ನಾವು ನಡೆಯುವಾಗ ಹೇಗೆ ಯೆಹೋಶುವನನ್ನು ಆರಿಸಿಕೊಂಡು ದೇವರು ಇಸ್ರಾಯೇಲರ ಮಧ್ಯದಲ್ಲಿ ಉಪಯೋಗ ಮಾಡಿಕೊಂಡನೋ ಹಾಗೆ ದೇವರು ನಮ್ಮನ್ನು ಕೂಡ ಆರಿಸಿಕೊಂಡು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯ ನನ್ನಲ್ಲಿರಬೇಕು, ನಾನು ಆತನಲ್ಲಿರಬೇಕು. ನೆಲೆಗೊಂಡಿರುವಾಗ ಮಾತ್ರ ಈ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಅತಿಶಯವಾಗಿ ನಡೆಸುವಂಥದ್ದಾಗಿದೆ. ಕೀರ್ತನೆಗಳು 119:80 ವಚನ. ನನ್ನ ಮನಸ್ಸು ನಿನ್ನ ನಿಬಂಧನೆಗಳಲ್ಲಿ ಆಸಕ್ತವಾಗಲಿ, ಆಗ ನನ್ನ ಆಶಾಭಂಗಕ್ಕೆ ಕಾರಣವಾಗುವುದಿಲ್ಲ ಎಂಬುದಾಗಿ. ನಮ್ಮ ಮನಸ್ಸು ಯಾವುದರಲ್ಲಿ ಅಂದರೆ ಆತನ ನಿಬಂಧನೆಗಳಲ್ಲಿ ಆಸಕ್ತವಾಗಿರಬೇಕು. ಆಸಕ್ತಿ ಇಲ್ಲದೆ ನಾವು ಯಾವುದನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಬಾಯಲ್ಲಿ ಹೇಳ್ತೇವೆ, ಆದರೆ ಅದರಲ್ಲಿ ಆಸಕ್ತಿ ಇರೋದು, ನಾನು ಇದನ್ನು ಮಾಡ್ತೇನೆ ಅಂತ ಹೇಳ್ತೇವೆ, ಆದರೆ ಅದನ್ನು ಮಾಡೋದಿಲ್ಲ, ಪೂರ್ಣ ಮನಸ್ಸು ಇರುವುದಿಲ್ಲ. ಮನಸ್ಸು ನಮ್ಮೊಳಗೆ ಬರದೆ ಹೋದರೆ ಅಲ್ಲಿ ನಮಗೆ ಏನಾಗ್ತದೆ, ಆಸಕ್ತಿ ಕೂಡ ನಮ್ಮೊಳಗೆ ಇರೋದಿಲ್ಲ. ಇಲ್ಲಿ ವಾಕ್ಯ ಹೇಳ್ತದೆ, ನನ್ನ ಮನಸ್ಸು ನಿನ್ನ ನಿಬಂಧನೆಗಳಲ್ಲಿ ಆಸಕ್ತವಾಗಲಿ, ಆಗ ನನ್ನ ಆಶಾಭಂಗಕ್ಕೆ ಕಾರಣವಿರುವುದಿಲ್ಲ. ಖಂಡಿತವಾಗಿ ದೇವರು ಯಾವಾಗಲೂ ಆಶಾಭಂಗ ಪಡಿಸುವ ದೇವರಲ್ಲ, ತಮ್ಮ ಮಕ್ಕಳನ್ನು ಕೈ ಬಿಡುವ ದೇವರಲ್ಲ, ಅವರ ಕಣ್ಣೀರನ್ನು ಯಾವಾಗಲೂ ಒರೆಸುವಂಥ ದೇವರಾಗಿದ್ದಾನೆ. ಆತನು ನಮ್ಮ ಹಿಂಬಲವಾಗಿ ಮುಂಬಲವಾಗಿ ನಡೆಯುವಂಥ, ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಈ ವಾಕ್ಯದ ಪ್ರಕಾರ ನಮ್ಮಲ್ಲಿ ಆಸಕ್ತಿ ಹೆಚ್ಚಾಗಬೇಕು. ಯಾವಾಗ ಆಸಕ್ತಿ ಹೆಚ್ಚಾಗ್ತಿದ್ದೋ ಅಲ್ಲಿ ನಾವು ಬಿಡುಗಡೆಯನ್ನು ಖಂಡಿತವಾಗಿ ಕಾಣಲಿಕ್ಕೆ ಸಾಧ್ಯ. ಕೀರ್ತನೆಗಳು 32:8 ಹೀಗೆ ಹೇಳ್ತದೆ, ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಯೆಹೋವನು ಏನ್ ಮಾಡ್ತಾನಂತೆ, ನಮ್ಮನ್ನು ಉಪದೇಶ ವಾಕ್ಯವಿದು. ಯಾವಾಗ ನಾವು ಆತನನ್ನು ಆತನ ಧರ್ಮಶಾಸ್ತ್ರದಲ್ಲಿ ಅದನ್ನು ಹಗಲಿರುಳು ಧ್ಯಾನಿಸಿ ಅದನ್ನು ಕೈಕೊಂಡು ನಡೆಯುತ್ತೇವೋ ಆಗ ಪ್ರತಿದಿನ ನಮಗೆ ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ಆತನು ತಿಳಿಸುವಂಥ ದೇವರಾಗಿದ್ದಾನೆ. ಮತ್ತು ನಮಗೆ ಕಟಾಕ್ಷಿಸಿ ಆಲೋಚನೆ ಹೇಳ್ತಾನೆ, ನೀನು ಇದು ಮಾಡೋದು ಸರಿ, ಇದು ಮಾಡೋದು ತಪ್ಪು, ಇದನ್ನು ಮಾಡಬೇಡ ಎಂಬುದಾಗಿ ನಮಗೆ ತಿಳುವಳಿಕೆಯನ್ನು, ಜ್ಞಾನವನ್ನು ಪ್ರತಿದಿನ ಆತನು ಕೊಡ್ತಾನೆ. ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡ್ತಾನೆ. ಈ ವಾಕ್ಯ ಏನು ಮಾಡ್ತದೆ, ನಮ್ಮನ್ನು ಬಲಪಡಿಸ್ತದೆ, ನಮ್ಮನ್ನು ಮುಂದೆ ಸಾಗಿಸ್ತದೆ. ನಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಿ ಅದರಲ್ಲಿ ನಾವು ಹೆಜ್ಜೆ ಇಟ್ಟು ಮುಂದೆ ಸಾಗಲಿಕ್ಕಾಗುತ್ತೆ. ದೇವರು ಈ ವಾಕ್ಯ ಸಹಾಯ ಮಾಡ್ತಾನೆ. ಸೊ ಅಂದರೆ ಈಗ ಇಲ್ಲಿ ಹೇಳುವಂಥದ್ದು, ನಿನ್ನನ್ನು ಕಟಾಕ್ಷಿಸಿ ಅಂದರೆ ದೇವರು ಹೇಳ್ತದೆ, ನನಗೆ ದಯೆ ತೋರಿಸ್ತೇನೆ ಎಂಬುದಾಗಿ. ದಯೆ ತೋರಿಸಿ ಏನು ಮಾಡ್ತೇನೆ, ನಿನಗೆ ಆಲೋಚನೆ ಹೇಳುತ್ತೇನೆ. ಯಾವಾಗ ಅದು ನಾವು ಆ ಉಪದೇಶದ ಮಾರ್ಗದಲ್ಲಿ ನಡೆಯುವಾಗ. ಯಾಕಂದರೆ ಇವತ್ತು ಉಪದೇಶ ನಮಗೆ ಬಹಳ ಅಗತ್ಯವಾದದ್ದು.
ಈಗ ಉಪದೇಶ ಇಲ್ಲದೆ ನಾವು ದೇವರ ಮಕ್ಕಳಾಗಿ ನಾವು ಮುಂದೆ ಸಾಗಲಿಕ್ಕೆ ಸಾಧ್ಯವಿಲ್ಲ. ಅಥವಾ ಒಬ್ಬನು ಬಿಡುಗಡೆಯನ್ನು ಈ ಲೋಕದ ಯಾತ್ರೆಯಲ್ಲಿ ಅವನು ಯಾರೂ ಬೇಕಾಗಿದ್ದಿರಲಿ, ಇವತ್ತೊಂದು ವೇಳೆ ನಮ್ಮನ್ನು ವೀಕ್ಷಿಸುತ್ತಿರುವಂಥ ಈ ಮುಂಜಾನೆ ಮುತ್ತು ಎಂಬಂಥ ಈ ಶ್ರೇಷ್ಠವಾದ ಒಂದು ಸಮಯದಲ್ಲಿ ನಮ್ಮನ್ನು ಕೇಳುತ್ತಿರುವಂಥ ಯಾರಿಗೂ ಬೇಕಾದರೂ ಇವತ್ತು ಇಕ್ಕಟ್ಟಿನಲ್ಲಿ ಹಾದು ಹೋಗ್ತಿರ್ಬೋದು, ಅನೇಕ ಪ್ರಶ್ನೆಗಳಿರ್ಬೋದು, ಅನೇಕ ಬಾಧೆಗಳು ಕೊರತೆಗಳಿರ್ಬೋದು. ಆದರೆ ಮಾಡತಕ್ಕಂಥ ಒಂದೇ ಒಂದು ಸತ್ಯ ಏನೆಂಬುದಾಗಿ ಹೇಳಿದರೆ, ಸತ್ಯಸಂಧನದ ದೇವರ ಬಳಿಗೆ ಬಂದು ಸತ್ಯವೇದದಲ್ಲಿರುವಂಥ ಸತ್ಯವನ್ನು ಅರಿತು, ಅಥವಾ ಒಂದು ವೇಳೆ ಈಗ ಕೇಳಲ್ಪಡುತ್ತಿರುವ ಅಥವಾ ಹಿಂದೆ ಕೇಳಿರುವ ಅಥವಾ ಮುಂದೆ ಕೇಳಲಿಕ್ಕಿರುವಂಥ ಉಪದೇಶ ಆಗಿರ್ಬೋದು, ಒಂದು ವೇಳೆ ಬೋಧನೆಯಾಗಿದ್ದಿರ್ಬೋದು, ಅದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಅದು ನಮ್ಮ ಹೃದಯದಲ್ಲಿಟ್ಟು ನಮ್ಮ ಪರಿಸ್ಥಿತಿಗತಿಗಳ ಮೇಲೆ ನಾವು ಅದನ್ನು ಮಾತನಾಡುತ್ತಾ ಅದಕ್ಕೆ ತಕ್ಕದಾದ ಒಂದು ಬದುಕನ್ನು ಮಾಡುವುದಕ್ಕಾಗಿ ನಮ್ಮನ್ನು ಪ್ರತ್ಯೇಕಿಸುತ್ತಾ ನಾವು ಜೀವಿಸುವಾಗ ದೇವರ ವಾಕ್ಯ ಹೇಳ್ತದೆ, ಯೆಹೋಶುವನಿಗೆ ಹೇಳಿದ ಮಾತು, ಸಫಲನಾಗುವಿ, ಕೃತಾರ್ಥನಾಗುವಿ. ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಅದಕ್ಕಾಗಿಂತ ಒಂದು ಅವಕಾಶ ನಮಗೆ ದೇವರು ಕೊಟ್ಟಿದ್ದಾನೆ. ಅದಕ್ಕಾಗಿಂತ ಒಂದು ಮಾಧ್ಯಮವು ದೇವರ ಕೃಪೆಯಿಂದ ಈ ದಿನಗಳಲ್ಲಿ ರಾಜ್ಯದಾದ್ಯಂತ ದೇಶದ ಅನೇಕ ಕಡೆಗಳಿಗೆ ಅದು ಹೋಗ್ತಾ ಇದೆ. ಇವತ್ತೊಂದು ವೇಳೆ ಮೊಬೈಲ್, ನಾವು ಸಾಮಾಜಿಕ ಜಾಲತಾಣ ಎಂಬುದಾಗಿ ಹೇಳ್ತೇವೆ, ಅದರಲ್ಲೂ ಆ್ಯಪ್ ಇದೆ, ಹೌದಲ್ಲ, ಬಿಗ್ ಜೆ ಆ್ಯಪ್ ಎಂಬುದಾಗಿ ಅದರಲ್ಲಿದೆ. ಸೊ ಪ್ರಪಂಚದೆಲ್ಲೆಡೆ ಯಾವನು ಬೇಕಾದರೂ ಇದನ್ನು ವೀಕ್ಷಿಸುವವನು ಇವತ್ತಿನ ಸಂದೇಶ ಅಥವಾ ಇವತ್ತಿನ ಈ ಒಂದು ಕಿವಿ ಮಾತುಗಳನ್ನು, ಈ ಮುಂಜಾನೆಯ ಮುತ್ತನ್ನು ಅವನ ಅಮೂಲ್ಯವೆಂಬುದಾಗಿ ತಿಳಿದು ಅವನು ತನ್ನ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಳುವುದಾದರೆ ಅವನ ಬದುಕು ಕೂಡ ಮುತ್ತಿನಂತೆ ಸುಂದರವಾಗ್ತದೆ. ಅದು ಯಾವ ವೇದನೆಗಳಾಗಲಿ, ಅದ್ಯಾವ ಪರಿಸ್ಥಿತಿಗತಿಗಳಾಗಲಿ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ದೇವರು ಎಲ್ಲವನ್ನೂ ಮಾಡಲಿಕ್ಕೆ ಶಕ್ತನು. ವಾಕ್ಯ ಹೇಗೆ ಯೆಹೋಶುವನು ಆ ಧರ್ಮಶಾಸ್ತ್ರವನ್ನು ಆತುಕೊಂಡು ಅದನ್ನು ಹೃದಯದಲ್ಲಿ ಇಟ್ಟುಕೊಂಡು ಧ್ಯಾನಿಸಿ ಅದರಲ್ಲಿ ಕೃತಾರ್ಥನಾಗಿ ಮತ್ತು ಆತನು ಸಫಲನಾದನು, ಹಾಗೆ ನಮ್ಮ ಜೀವಿತದಲ್ಲಿ ನಾವು ಕೂಡ ದೇವರ ವಾಕ್ಯವನ್ನು, ದೇವರನ್ನು ಆತುಕೊಂಡು ನಮ್ಮ ಜೀವಿತದಲ್ಲಿ ನಾವು ಸಫಲವನ್ನು, ಕೃತಾರ್ಥವನ್ನು ಹೊಂದಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಿನಗೆ ಸ್ತೋತ್ರಪ್ಪ. ಯೆಹೋಶುವನನ್ನು ಆರಿಸಿಕೊಂಡು, ಏಕೆಂದರೆ ಆತನು ನಿನ್ನ ಸಮ್ಮುಖವನ್ನು ಬಯಸಿ ನಿನ್ನ ಪಾದದಲ್ಲೇ ಕುಳಿತು ನಿನ್ನಿಂದ ದೇವರೇ ನಿನ್ನ ಆಲೋಚನೆಯನ್ನು ಪಡ್ಕೊಂಡು ಮುಂದೆ ಸಾಗಿದನು ದೇವರೇ. ಅದೇ ಪ್ರಕಾರಪ್ಪ ಈ ವೀಕ್ಷಿಸ್ತಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನನ್ನು ಆತುಕೊಳ್ಳಿಕ್ಕಾಗುವಂಥ ಮನಸ್ಸನ್ನು ಕೊಡು ದೇವರೇ. ನಿನ್ನಿಂದ ಬಿಡುಗಡೆಯನ್ನು ಹೊಂದಿಕೊಂಡು ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಆ ಪರಿಸ್ಥಿತಿಯ ಬಿಡುಗಡೆಯನ್ನು ಹೊಂದಿಕೊಂಡು ನಿನ್ನ ಐಕ್ಯತೆಯಲ್ಲಿ, ನಿನ್ನ ವಾಕ್ಯದಲ್ಲಿ, ನಿನ್ನ ಆಳ್ವಿಕೆಯಲ್ಲಿ, ನಿನ್ನ ಪರಾಂಬರಿಕೆಯಲ್ಲಿ ಅವರು ಆಶ್ರಯಿಸಿಕೊಂಡು ಜೀವನ ಮಾಡಲಿಕ್ಕೆ ಕೃಪೆ ಕೊಡು ದೇವರೇ. ಬಲಪಡಿಸು, ಆಶೀರ್ವದಿಸು. ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು,